ನಮಸ್ಕಾರ ವೀಕ್ಷಕರೇ, ಬಿಜಿ ಜವಳಿ ಒಳಾಂಗಣ ಕ್ರೀಡೆಗಳ ಕಟ್ಟಡ ಉದ್ಘಾಟನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನ ಸಿ ಮತ್ತು ಡಿ ಬ್ಲಾಕ್ ಕಟ್ಟಡ ಹಾಗೂ ಬಿಜಿ ಜವಳಿ ಒಳಾಂಗಣ ಕ್ರೀಡೆಗಳ ಕಟ್ಟಡ ಉದ್ಘಾಟನೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಪ್ರತಿಷ್ಠಿತ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನ ಸಿ ಮತ್ತು ಡಿ ಬ್ಲಾಕ್ ಕಟ್ಟಡ ಹಾಗೂ ಬಿಜಿ ಜವಳಿ ಒಳಾಂಗಣ ಕ್ರೀಡೆಗಳ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಲೇಜಿನ ಸಿ ಮತ್ತು ಡಿ ಬ್ಲಾಕ್ ಕಟ್ಟಡ ಹಾಗೂ ಒಳಾಂಗಣ ಕ್ರೀಡೆಗಳ ಕಟ್ಟಡವನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಿದರು. ಇದು ನಿಯರ್ಲಿ 400 ಫೀಟ್ ನೋಡಿನಿ. ಅಬೌಟ್ ಏನು ಇಲ್ಲ ಅಂದ್ರೆ 65 ಸ್ಕ್ವೇರ್ ಫೀಟ್ ಆಗ್ತದೆ ನಮ್ಮ ಕೇಂದ್ರದಲ್ಲಿ. ಜೋಳಿಯವ್ರ ಕಾಂಪ್ಲೆಕ್ಸ್ ಒಂದಿತ್ತು, ಇಲ್ಲಿ ಡಿಮಾಲಿಷನ್ ಮಾಡ್ಕೇಸ ಆ ಕಡೆ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ದೀವಿ. ಎಲ್ಲರೂ ಏನು ಬರ್ರಿ Yes, sir. Okay, sir. ಸರ್ ಸ್ವಲ್ಪ ಹೊಯ್ಡಿ ಅಲ್ಲ ಪ್ರಭು ಸರ್ ಸರ್ ಎಲ್ಲ ಇಲ್ಲಿ ಹಿಂದೆ ಬಾ ಬಸವಣ್ಣ ಕಟ್ತಾರೆ ಅವರು ಅನ್ವಾಲ್ ಸರ್ ಅವರು ಕೂಡ ಈ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. I welcome the Secretary of HK Society, Dr. Jagannath Bijapuri sir, to grace the dais. ನಮ್ಮ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳು ಡಾಕ್ಟರ್ ಮಹದೇವಪ್ಪ ರಾಂಪುರೆ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಅಲಂಕರಿಸಿಕೊಳ್ಳುತ್ತೇವೆ. ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾಗಿರುವಂತಹ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿ ಸರ್, ಡಾಕ್ಟರ್ ನಾಗೇಂದ್ರ ಮಂಡಾಳೆ ಸರ್, ಶ್ರೀ ಅರುಣ್ ಕುಮಾರ್ ಎಂ ಪಾಟೀಲ್ ಸರ್, ಆರ್ಕಿಟೆಕ್ಟ್ ಬಸವರಾಜ್ ಖಂಡೇರಾವ್ ಸರ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್ ಸರ್, ವಿನಯ್ ಎಸ್ ಪಾಟೀಲ್ ಸರ್, ಸೋಮನಾಥ್ ಸೇಲಿಗುರ್ಕಿ, ಅನಿಲ್ ಕುಮಾರ್ ಬಿ ಪಾಟೀಲ್ ಸರ್, ಸಾಯಿನಾಥ್ ಎನ್ ಪಾಟೀಲ್ ಸರ್, ಹಿರಾಯ ಶಂಕರ್, ವೀರೇಂದ್ರ ಪಾಟೀಲ್ ಸರ್ and Dr. Rashnish Wali sir. ಡಾಕ್ಟರ್ ಬಿಜಿ ಸೋಳಿ ಸರ್ ಅವರು ಕೂಡ ಈ ವೇದಿಕೆ ಮೇಲೆ ಅಲಂಕರಿಸಲು ಕೋರುತ್ತೇನೆ. May I now invite our first year MBBS student Anushri Biradar to invoke Goddess Saraswati. ನಂತರ ವೇದಿಕೆ ಮೇಲಿರುವ ಅತಿಥಿ ಗಣ್ಯರಿಗೆ ಸನ್ಮಾನಿಸಿದರು.
ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಥೆಯ ಅಧ್ಯಕ್ಷ ಭೀಮಾಶಂಕರ್ ಬಿಲಗುಂದಿ ಮಾತನಾಡಿದರು. ಇವತ್ತಿನ ಇನಾಗುರಲ್ ಫಂಕ್ಷನ್ ಆದ MRMC C&D ಬ್ಲಾಕ್ಗೆ ಮುಖ್ಯ ಅತಿಥಿಗಳಾದ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರೇ ಹಾಗೂ ಶರಣಪ್ರಕಾಶ್ ಪಾಟೀಲ್ ಬರ್ತಿರಿಂದ ಅವ್ರೂ ಏನದಂದ್ರೆ ಒಂದು 5 ನಿಮಿಷದಲ್ಲಿ ಬರ್ತಾರೆ. ಹಾಗೆ ಅಜಯ್ ಸಿಂಗ್ ಅವರು ನಮ್ಮ ಮುಂಜಾನೆ ಫೋನ್ ಮಾಡಿದ್ರು, ಅವ್ರಿಗೆ ಬರೋದಾಗಂಗಿಲ್ಲ ಯಾಕಂದ್ರೆ ಫ್ಲೈಟ್ ಇಲ್ಲ ಅಂತ ಹೇಳಿದ್ರು. ಅಲ್ಲಂಪ್ರಭು ಪಾಟೀಲ್ರೇ ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರೇ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ ಆ್ಯಂಡ್ ಜಾಯಿಂಟ್ ಸೆಕ್ರೆಟರಿ ಆ್ಯಂಡ್ ಕೌನ್ಸಿಲ್ ಮೆಂಬರ್ಸ್, ಇವತ್ತಿನ ದಿವಸ ಏನದ ಅಂತಂದ್ರೆ ನಾವು C&D ಬ್ಲಾಕ್ ಯಾಕೆ ಕಟ್ಟಿದೆವು. C&D ಬ್ಲಾಕ್ ಕಟ್ಟಬೇಕಾದ್ರೆ ನಿಯರ್ಲಿ ಅಬೌಟ್ ಇವತ್ತು ನಮ್ಮ ಕಾಲೇಜ್ನಲ್ಲಿ 60 ವರ್ಷ ಆಗಿರಬೇಕು ನನಗನ್ಸಿದ ಮಟ್ಟಿಗೆ. ಒಂದೂ ಕಟ್ಟಡ ಆಗಿದ್ದಿಲ್ಲ. ಇವತ್ತು ನಾನು ನೋಡ್ತೀನಿ ಇಷ್ಟು, ಯಾಕಂದ್ರೆ ಬಿಲ್ಡಿಂಗ್ ಪೂರಾ ಟೋಟಲಿ ವೀಕ್ ಆಗ್ಯದ. ಮ್ಯಾಗಿನ ಫ್ಲೋರ್ ನಾವು ವೀಕ್ ಆಗ್ಯದ ಅಂತಂದ್ಮ್ಯಾಗ ನಾವು ಅದಕ್ಕೆ ಆಲ್ಟರ್ನೇಟ್ ನಾವು ಮಾಡ್ಬೇಕಂತಂದು ಏನದ ಅಂತಂದ್ರೆ C&D ಬ್ಲಾಕ್ ತೊಗೊಂಡಿದ್ದೆವು, 2 ಫ್ಲೋರ್ ಮಾಡಿದೆವು. ಹಾಗೆ ಅದ್ರ ಎದುರುಗಡೆನೂ ಇದ್ದಿದ್ದು ಫ್ಲೋರ್ನು ನಾನೇ ಮಾಡಿದ್ದೀನಿ. ಪ್ಲಸ್ ಮ್ಯಾಗ ಏನದ ಅಂತಂದ್ರೆ ಮುಂದೆ ಬರೋರು ಏನದ ಅಂದ್ರೆ 5 ಫ್ಲೋರ್ ತೊಗೋಬೇಕಾಗ್ತದ. ಯಾವಾಗ ತೊಗೊಂಡೇವಂತಂದ್ರೆ ನಮ್ದು ಏನದ ಅಂದ್ರೆ ಮೆಡಿಕಲ್ ಕಾಲೇಜ್ ಸೇಫಾಗಿ ಉಳಿತದ. ಇದು 100% ನಾವು ಮಾಡೇಬೇಕು. ಮಾಡಲಿಲ್ಲ ಅಂದ್ರೆ ಏನಂತದ ಕಾಂಪ್ಲಿಕೇಶನ್ಸ್ ಆಗ್ತಾವೆ. ಒಂದು ನಾ NNG ಪ್ರಕಾರ ಏನದ ಅಂತಂದ್ರೆ ನಾ MRMC ಶಾಕ್ ಬಿಲ್ಡಿಂಗ್ ಮಾಡಿದೆ, ಸ್ಟೂಡೆಂಟ್ಸ್ ಆಕ್ಟಿವಿಟಿ ಸೆಂಟರ್. ಇವತ್ತಿಗೂ ಇದ್ದಿದ್ದಿಲ್ಲ, ರಿಕ್ವೈರ್ಮೆಂಟ್ ಇತ್ತು NMC ಕಡೆಯಿಂದ MCI ಕಡೆಯಿಂದ. ಆದರೆ ಏನದ ಅಂದ್ರೆ ಇವತ್ತಿಗೂ ರಿಕ್ವೈರ್ಮೆಂಟ್ ಏನದ ಅಂತಂದ್ರೆ ನಾವು ಫುಲ್ಫಿಲ್ ಮಾಡಿದೆವು. ಅಲ್ಯೂಮಿನಿ ಬಿಲ್ಡಿಂಗ್ನೂ ಇಲ್ಲ, ಆದರೆ ಅಲ್ಯೂಮಿನಿ ಬಿಲ್ಡಿಂಗ್ನೂ ನಾವು ಕಂಪ್ಲೀಟ್ ಮಾಡಿದೆವು. ಇವತ್ತು 100 ಕೆಲಸಗಳನ್ನು ನಮ್ಮ ಕಡೆಯಿಂದ ಮಾಡಿದಾಗ ನಿಯರ್ಲಿ ಅಬೌಟ್ ಏನದ ಅಂತಂದ್ರೆ ಕನ್ಸ್ಟ್ರಕ್ಷನ್ದಾಗ ನಿಯರ್ಲಿ 3.5 lakhs ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಪ್ಲಸ್ ಏನದ ಅಂತಂದ್ರೆ ಗ್ರ್ಯಾಚುಯಿಟಿ ಹಿಂದೆ ನಿಂತು ಕೊಟ್ಟಿದ್ದಿಲ್ಲ, ಅದನ್ನು ಕೊಟ್ಟಿದ್ದೀನಿ. ಇವತ್ತು ನೆಕ್ಸ್ಟ್ ಏನದ ಅಂತಂದ್ರೆ ಲೀಗಲ್ ಶೆಲ್ನು ಮಾಡಿದ್ದೀನಿ, ಹೊಸ ಕೇಸ್ಗಳನ್ನು ಗೆದ್ದಿದ್ದೀನಿ. ಇವತ್ತು ನಾನು ಯಾಕೆ ಹೇಳಕತ್ತೀನಿ ಅಂದ್ರೆ 2 ಮಾತಿನಲ್ಲಿ ಹೇಳ್ತೀನಿ. ಸಂಸ್ಥೆ ಅಂದ್ರೆ ಇದು ಏನದಲ್ಲ ಪೊಲಿಟಿಕಲ್ ವಿಂಗ್ ಅಲ್ಲ, ಎಲ್ಲರೂ ಏನದ ತಿಳ್ಕೋಬೇಕು. ಸಂಸ್ಥೆ ಅಂತಂತಂದ್ರೆ ನಮ್ದೇ ಒಂದು ಸಂಘಟನೆ ಇರ್ತದೆ. ಆ ಸಂಘಟನೆಯಲ್ಲಿ ಏನದ ನಾವೆಲ್ಲರೂ ಶಿಸ್ತು ಕ್ರಮ ಕೈಕೊಂಡು ಇದ್ದರೆ ಸೊಸೈಟಿ ಉಳಿತದೆ. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಾಗ ಬರೋದು ಅದು ಬರೋದು ಅದರ್ಲಿಂತ ಏನಾಗ್ತದೆ ಕಾಂಪ್ಲಿಕೇಶನ್ಸ್. ಈಗ ಏನೂ ಇರೋಂಗಿಲ್ಲ, ಸುಮ್ಮನೆ ಏನೋ ಮಾಡ್ಕೊತ ಹೋಗ್ತಾರ. ದಟ್ ಈಸ್ ಆಲ್ಸೋ ರಾಂಗ್. ಇವತ್ತು ನಾನು ಯಾಕೆ ಹೇಳ್ತೀನಿ ಮೆಂಬರ್ಶಿಪ್ ಸದ್ಯಕ್ಕೆ ಏನದ ಅಂದ್ರೆ ಹೊಸು ತೆಗೆದುಕೊಟ್ಟೀನಿ. ಸುಮ್ಮನೆ ಏನದ ಅದಕ್ಕೊಂದು ಆಪಾದನೆ ಮಾಡ್ತಾರೆ. ಏನೇ ಇರಲಿ ನಾನು ಅದಕ್ಕೆ ಡಿಬೇಟ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ನನಗೇನು ಇದಕ್ಕೇನು ಅಂಜಿಕೆ ಇಲ್ಲ. ಅವ್ರು ಹಿಂದೆ ಕೂತು ಮಾಡೋದು ತಪ್ಪಾಗ್ತದ. ಏನೇ ಕೇಳಬೇಕಾದ್ರೆ ನಾ ಅವ್ರಿಗೆ ಹೇಳಿದ್ದೀನಿ, ಯಾವಾಗಲೂ ಏನು ಹೇಳಿದ್ದೀನಿ, ನನ್ನ ಬಳಿ ಯಾವಾಗಲೂ ಆಫೀಸ್ನಾಗ 24 hours ನನಗೆ ಕೇಳ್ರಿ, ಏನಿದ್ರು ಕೇಳ್ರಿ. ಏನದ ಇವನ್ ಸ್ಟಾಫ್ ಮೆಂಬರ್ನು ಹೇಳೀನಿ, ಅವ್ರಿಗೂ ಹೇಳೀನಿ, ಇವತ್ತು ಮೆಂಬರ್ಸ್ನು ಹೇಳೀನಿ, ಇವನ್ GB-ದಾಗ ಹೇಳೀನಿ. ಇವೆಲ್ಲ ಕೂತು ದಂಡ ಮಾಡೋದು ತಪ್ಪಾಗ್ತದ. ಇದಕ್ಕೇನದ ಅಂತಂದ್ರೆ ನಾವು ಏನದ ಅಂದ್ರೆ ಇವರಿಗೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಏನದ ಅಂದ್ರೆ ಅದು ತಿಳಿಸ್ಬೇಕು, ಪಾಠ ತಿಳಿಸ್ಬೇಕು ಅಂತಂದು ನಂದು ವಿನಂತಿ ಅದ. ಯಾಕಂದ್ರೆ ಇದು ಏನದ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಕೇಳಕ್ಕೆ ಹಕ್ಕಿದೆ, GB-ಯಲ್ಲಿ ಕೇಳಕ್ಕೆ ಹಕ್ಕಿದೆ. ಇವನ್ ಅದು ಅಲ್ಲದೇನು ಎನಿ ಟೈಮ್ ನಮ್ಮ ಆಫೀಸ್ ಬಂದಾಗ ನಾವು ಎಲ್ಲವೂ ಡಾಟಾ ಕೊಡ್ತೇವೆ. ಇದು ಏನದ ಅಂತಂದ್ರೆ ರಾಂಗ್ ಸಿಸ್ಟಮ್ ಅದ. ನಾ ಏನದ ಕಟ್ಟಿದ ಹೊಸ ಹೇಳಿದ್ದೀನಿ. ಇವತ್ತು ನನ್ನ ಕೈ ಮ್ಯಾಗ ಇಕ್ವಿಪ್ಮೆಂಟ್ಸ್ ಅಲ್ಲಿ ಎಲ್ಲ ಕೂಡಿಕೆಸಿಂದ 195 ಕೋಟಿ ರೂಪಾಯಿ ನಾನು ಕಟ್ಟಿದ್ದೀನಿ. ಇವತ್ತು ನನಗೇನದ ಅಂತಂದ್ರೆ ನನ್ನ ಪೀರಿಯಡ್ 6 ವರ್ಷ ಇತ್ತು, 2 ಟರ್ಮ್ ಬಂದೀನಿ. 2 ವರ್ಷ ಏನದ ಕೋವಿಡ್ನ ಹೋಯ್ತು.
ಎಲ್ಲರಿಗೂ ಸ್ಯಾಲ್ರಿ ಕೊಟ್ಟಿದ್ದೀನಿ, ಕೊಯ್ನಾಗೂ ಸ್ಯಾಲ್ರಿ ಕೊಟ್ಟಿದ್ದೀನಿ. ಆ್ಯಸ್ ಆನ್ ಟುಡೇ 6 years ಐ ಹ್ಯಾವ್ ಗಿವನ್ ದ ಸ್ಯಾಲ್ರಿ ಫಾರ್ ಆಲ್ ದ ಸ್ಟಾಫ್ ಮೆಂಬರ್ಸ್. ಆ್ಯಂಡ್ ಇವತ್ತೇನದ ಅಂತಂದ್ರೆ ನಾವು ಓಪನ್ ಆಗಿ ಹೇಳೋದು ಏನದ ಅಂದರೆ 4 ವರ್ಷದಲ್ಲಿ 195 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀನಿ. ಇಟ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಎನಿಬಡಿ ಕ್ಯಾನ್ ಸಿ ಇಟ್. 100% ಐ ಆಮ್ ಟೆಲಿಂಗ್ ಯು. ಯಾರು ಬೇಕಾದವರು ಬಂದು ಕೇಸ್ ನೋಡ್ಬೋದು, ನಾ ತೋರಿಸಿದ್ದೀನಿ. ಇವತ್ತು ಎಷ್ಟೋ ಮಂದಿ ನಾನು ಟೀಕೆ ಮಾಡ್ತೀನಂತಲ್ಲ, ಇದು ಕಂಪ್ಯಾರಿಸನ್ ಅದ. ಟೀಕೆ ಬೇರೆ, ಕಂಪ್ಯಾರಿಸನ್ ಬೇರೆ. ನಾವು ಯಾವುದೇ ಮಾತಾಡಬೇಕಾದ್ರೆ ಏನದ ಕಂಪ್ಯಾರಿಸನ್ ಮಾಡ್ತಿರ್ತವೆ. ಮಾಡೋವತ್ತನೇ ಟೀಕೆ ಮಾಡ್ಯಾರ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದ. ಇವೇನವಲ್ಲ, ಕನ್ಸ್ಟ್ರಕ್ಷನ್ ಮೇಲಲ್ಲಿ ಲೀಗಲಲ್ಲಿ ಹೊಸು ಹೇಳಿದ್ದೀನಿ. ಇದು ಒಂದು ಏನದ ಹೊಸದಾಗಿ ಏನು ಬರ್ಲಾಗತ್ತವ, ಇಂಥವು ಬರೋದು ತಪ್ಪದ. ಏನೇ ಇದನ್ನು ಡೈರೆಕ್ಟ್ ಬಂದು ನನಗೆ ಕೇಳ್ರಿ, ನಾ ಅದಕ್ಕೆ ಆನ್ಸರ್ ಕೊಡಲಿಲ್ಲ ಅಂದ್ರೆ ಅವಾಗ ಹೇಳ್ರಿ. ಇದು ಏನದ ಸೋಷಿಯಲ್ ಮೀಡಿಯಾ ಅಂತ ಬರಬಾರ್ದು, ಇದು ರಾಂಗ್ ಅದ ಸಿಸ್ಟಮ್. ಇದನ್ನು 2 ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದರು. ನಿರ್ಮಾಣವಾದಂಥ ಮಹದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜ್ ವತಿಯಿಂದ C&D ಬ್ಲಾಕ್ ಹಾಗೂ ಡಾಕ್ಟರ್ BG ಜವಳಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಉದ್ಘಾಟನೆಯ ಸಂಭ್ರಮದ ಸಮಾರಂಭಕ್ಕೆ ಆಗಮನಿಸಿದಂಥ ಹಿರಿಯರು ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಶ್ರೀ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ, ಶ್ರೀ ಕಮಕ್ನೂರ್ ಸಾಹೇಬ್ರೆ, ಹಿರಿಯರಾದಂಥ ಡಾಕ್ಟರ್ BG ಜವಳಿ ಸಾಹೇಬ್ರೆ, ಅಧ್ಯಕ್ಷರಾದಂಥ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಸಾಹೇಬ್ರೆ, ಡಾಕ್ಟರ್ ಶರಣಬಸಪ್ಪ ಹರಬಾಳ್ ಅವರೇ, ಡಾಕ್ಟರ್ ಜಗನ್ನಾಥರವರೇ, ಡಾಕ್ಟರ್ ರಾಂಪುರೆ ಅವರೇ ಹಾಗೂ ಇನ್ನಿತರ ಎಲ್ಲ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ರವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಅರುಣ್ ಪಾಟೀಲ್ ಅವರೇ, ಕಾಮರೆಡ್ಡಿ ಸಾಹೇಬ್ರೆ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ನಮ್ಮ ಸ್ನೇಹಿತರೆ, ಮೊದಲನೇದಾಗಿ ನಮ್ಮೆಲ್ಲರ ವತಿಯಿಂದ C&D ಬ್ಲಾಕ್ ಮತ್ತು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಿನ ನೂತನ ಕಟ್ಟಡಗಳ ಉದ್ಘಾಟನೆಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ತಾನೇ ಡಾಕ್ಟರ್ ಬಿಲ್ಗುಂದಿ ಅವರು ಹೇಳ್ತಾ ಇದ್ರು ನಮಗೆ, ಅವರ ಅವಧಿನಲ್ಲಿ 3,50,000 ಸ್ಕ್ವೇರ್ ಫೀಟನ್ನು ಈ ಸಂಸ್ಥೆ ನಿರ್ಮಾಣ ಮಾಡಿ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಬೇಕಾದಂಥ ಎಲ್ಲ ನೆರವನ್ನು ನೀಡಿದ್ದಾರೆ ಅಂತ. ಬಹುಶಃ ನಮ್ಮ ಭಾಗದಲ್ಲಿ ಸಂಸ್ಥೆಗಳು ಕಟ್ಟೋದು ಬಹಳ ಸುಲಭ, ಆದರೆ ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರುವುದು ಭಾಳ ಕಷ್ಟ. ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿನವರು ಭಾಳ 50 ವರ್ಷದಿಂದ ಹೆಚ್ಚು ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ತಾವು ಶಾಶ್ವತವಾದಂಥ ನೆರವು ತಮ್ಮ ಶಿಕ್ಷಣ ಸಂಸ್ಥೆಗಳಿಂದ ಕೊಟ್ಟಿದ್ದೀರಾ, ಅದು ಭಾಳ ಪ್ರಮುಖವಾದಂಥ ಅಂಶ. ಯಾಕಂದರೆ ಈಗ ತಾನೇ ತಮ್ಮ ಲಾಂಛನವನ್ನು ನಾನು ಗಮನಿಸಿದೆ. ಅಲ್ಲಿ ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಓಪನಿಂಗ್ ಮಾಡಬೇಕಾದ್ರೆ ತಮ್ಮ ಲಾಂಛನದಲ್ಲಿ ಬಹಳ ಸ್ಪಷ್ಟವಾದಂಥ ತತ್ವವನ್ನು ತಾವು ಸಾರ್ತಾ ಇದ್ದೀರ. ಅರಿವೇ ಗುರು ಅಂತ ಬಸವಣ್ಣನವರ ಸಂಕಲ್ಪ, ಬಸವಣ್ಣನವರ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಈ ಸಂಸ್ಥೆ ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತು ಅರಿವೇ ಗುರು ಅಂದರೆ ಜ್ಞಾನ ಎಲ್ಲ. ನಾಲೆಡ್ಜ್ ಶುಡ್ ಟೇಕ್ ಪ್ರೆಸಿಡೆನ್ಸ್ ಓವರ್ ಎವ್ರಿಥಿಂಗ್. ನಾಲೆಡ್ಜ್ ಈಸ್ ದಿ ಓನ್ಲಿ ಟೀಚರ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀರ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶದಲ್ಲೇ ಇವತ್ತು ನಾವು ದಯವಿಟ್ಟು ಕ್ಷಮಿಸಬೇಕು, ಇಡೀ ವಿಶ್ವದಲ್ಲೇ ನಮ್ಮ ದೇಶದ ಮಾನವ ಸಂಪನ್ಮೂಲ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ವಿ ಹ್ಯಾವ್ ದಿ ಯಂಗೆಸ್ಟ್ ಪಾಪ್ಯುಲೇಷನ್ ಡೆಮೋಗ್ರಫಿಕಲಿ ಇನ್ ದಿ ವರ್ಲ್ಡ್.
ನೀವು ವಿಶ್ವದಲ್ಲಿ ಯಾವ ಮೂಲೆಗೆ ಹೋದ್ರೂ ಕೂಡ ನಮ್ಮ ರಾಷ್ಟ್ರದ ಮಾನವ ಸಂಪನ್ಮೂಲದ ಬಗ್ಗೆ ಮಾತನಾಡ್ತಾರೆ. ನಾವು ಒಂದು ಬಲಿಷ್ಠ ಮತ್ತು ಸಶಕ್ತ ರಾಷ್ಟ್ರ ಕಟ್ಟಬೇಕು, ನಾವು ಒಂದು ಬಲಿಷ್ಠ ರಾಷ್ಟ್ರ ಆಗಬೇಕು ಅಂದರೆ ನಮ್ಮ ಮಾನವ ಸಂಪನ್ಮೂಲವನ್ನು ನಾವು ಸರಿಯಾದ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬೇಕು. ನಾವು ಬರೀ ಜನಸಂಖ್ಯೆ ಇದ್ದೀವಿ ಅಂದ ತಕ್ಷಣ ನಾವು ಒಂದು ಬಲಿಷ್ಠ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಂದು ಪ್ರಬುದ್ಧ ಸಮಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಸೂಕ್ತವಾದಂಥ ಜ್ಞಾನ ಮತ್ತು ಪ್ರಬುದ್ಧತೆ ಕೊಟ್ಟರೆ ಮಾತ್ರ ನಾವು ಒಂದು ಬಲಿಷ್ಠವಾದಂಥ ಸಮಾಜ, ಬಲಿಷ್ಠವಾದಂಥ ರಾಷ್ಟ್ರವನ್ನು ಕಟ್ಟಬಹುದಾಗುತ್ತೆ. ನನ್ನ ಪ್ರಕಾರ ಕ್ರಿಯೇಟಿಂಗ್ ಅ ನಾಲೆಜ್ ಬೇಸ್ಡ್ ಸೊಸೈಟಿ ಈಸ್ ದಿ ಓನ್ಲಿ ವೇ ಆಫ್ ನೇಷನ್ ಬಿಲ್ಡಿಂಗ್. ನಾವು ಅಣೆಕಟ್ಟು ಕಟ್ಬೋದು, ರೋಡ್ ಕಟ್ಬೋದು, ಎಲ್ಲನೂ ಮಾಡ್ಬೋದು, ಅದು ನಮ್ಮ ಜವಾಬ್ದಾರಿ. ಬಟ್ ಎಜುಕೇಟಿಂಗ್ ಅ ಯಂಗ್ ಡೆಮೋಗ್ರಫಿ is the paramount need of the hour, and that is happening in our Kalburgi through institutions like Hyderabad Karnataka Education Society. ಯಾಕಂದರೆ ಇವರು ನಮ್ಮ ಮಾನವ ಸಂಪನ್ಮೂಲ ಏನಿದೆ, ಇವರು ನಮ್ಮ ಆಸ್ತಿ, ನಮ್ಮ ನಿಜವಾದ ಆಸ್ತಿ ಇದು. ಇವತ್ತು ನಾವು MRMC ಕಟ್ತೀವಿ, ನೆಕ್ಸ್ಟ್ ಯಾರೋ ಬರ್ತಾರೆ, ಅದಕ್ಕೆ ಇನ್ನೂ 1-2 ಫ್ಲೋರ್ ಹಾಕ್ತಾರೆ, ಅದಾದ್ಮೇಲೆ ಬೇಕಾದ್ರೆ ಅದು ಆಧುನಿಕ ಇಲ್ಲ ಅಂದ್ಬಿಟ್ಟು 20 ವರ್ಷ ಆದಮೇಲೆ ಅದು ಡೆಮಾಲಿಷ್ ಮಾಡಿ ಮತ್ತೆ ಕಟ್ತಾರೆ. ಆದರೆ ಅಂಥವೆಲ್ಲ ನಿರ್ವಹಿಸಲಿಕ್ಕೆ ನಮ್ಮ ಹತ್ರ ಮಾನವ ಸಂಪನ್ಮೂಲನೇ ಇಲ್ಲ ಅಂದರೆ ಅದು ಉಪಯೋಗ ಆಗೋದಿಲ್ಲ. ಸೊ ಆದ್ದರಿಂದ ನಾವು ನಮ್ಮ ಮಾನವ ಸಂಪನ್ಮೂಲವನ್ನು ಬಲಿಷ್ಠ ಮಾಡಬೇಕು ಅಂದರೆ ಅದಕ್ಕೆ ಒಂದೇ ದಾರಿ ಶಿಕ್ಷಣ, ಅರಿವೇ ಗುರು. ಶಿಕ್ಷಣ ಇದ್ದಾಗ ಮಾತ್ರ ನಮ್ಮ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ನಾವು ನಾಲೆಜ್ ಬೇಸ್ಡ್ ಸೊಸೈಟಿ ಕ್ರಿಯೇಟ್ ಮಾಡಬೇಕು ಅಂದರೆ ಬರೀ ಖಾಸಗಿ ಸಂಸ್ಥೆಯಿಂದ ನಾವು ಅವ್ರ ಮೇಲೆ ಹೊರೆ ಹಾಕಿದ್ರೆ ಆಗೋದಿಲ್ಲ, ಸರ್ಕಾರ ಕೂಡ ನಾವು ಮಾಡಬೇಕಾಗುತ್ತೆ. ಭಾಳ ವರ್ಷಗಳ ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಇತಿಹಾಸದಲ್ಲಿ ಮೊದಲನೇ ಬಾರಿ ನಮ್ಮ ಭಾಗದಲ್ಲಿ ಕೌಶಲ್ಯ ಅಭಿವೃದ್ಧಿ ಸಚಿವರಾಗಿದ್ದಾರೆ, ಅದನ್ನು ಡಾಕ್ಟರ್ ಶರಣ್ ಪ್ರಕಾಶ್ ಅವರಾಗಿದ್ದಾರೆ. ಅದರ ಜೊತೆಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೂಡ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಮಂತ್ರಿ ಆಗಿದ್ದೆ. ಅದರ ಜೊತೆಯಾಗಿ ಇವತ್ತು ಸಾಕಷ್ಟು ಖಾಸಗಿ ಸಂಸ್ಥೆ, ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ ಪ್ರಮುಖವಾದಂಥ ಸಂಸ್ಥೆಗಳು ಕೂಡ ಏನಾದರೂ ಒಂದು ಮಾಡಲೇಬೇಕು ನಮ್ಮ ಭಾಗದ ಜನರಿಗೆ ಅಂತ ಒಂದು ಪಣ ತೊಟ್ಟಿದ್ವಿ. ನಾವು 3 ಜನ ಸೇರಿ, ಡಾಕ್ಟರ್ ಸಾಹೇಬರು, ನಾವು ಮತ್ತು HKA ಸೊಸೈಟಿ ಸೇರಿ ಒಂದು ಉತ್ತಮವಾದಂಥ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ತಾವು ಯಾವ ವರ್ಟಿಕಲ್ನಲ್ಲಿ ಹೇಳ್ತೀರಾ, ಅದು ನೀವು ಮೆಡಿಕಲ್ ಟೆಕ್ನಾಲಜಿ, ಲೈಫ್ ಸೈನ್ಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮ್ಯಾನುಫ್ಯಾಕ್ಚರಿಂಗ್, ನೀವು ಯಾವ್ದು ಆಯ್ಕೆ ಮಾಡ್ತೀರಾ ಅದ್ರ ಜೊತೆ ನಾವು ಒಪ್ಪಂದ ಮಾಡಿ ಮುಂದಿನ ವರ್ಷದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಯಾಕಂದ್ರೆ ಇಟ್ ಈಸ್ ಇಂಪೆರೇಟಿವ್. ನಾವು ಇಂಡಿಯಾಸ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್, ಡಾಕ್ಟರ್ ಸಾಹೇಬ್, is close to around 68.9%. ವರ್ಕಿಂಗ್ ಪಾಪ್ಯುಲೇಷನ್ ಅಂದರೆ 68.9% ಜನ ಯುವಕರು ಯುವತಿಯರು ಉದ್ಯೋಗಕ್ಕೆ ಅವ್ರು ಅರ್ಹರಿರ್ತಾರೆ. ಆದರೆ ನಾವು ಉದ್ಯಮಶೀಲತೆಯನ್ನು ಕೊಡಬೇಕು, ಕೌಶಲ ಅಭಿವೃದ್ಧಿಯನ್ನು ಕೊಡಬೇಕು. ನಾನು ಪದೇ ಇದು ಹೇಳ್ತಾ ಇರ್ತೀನಿ. ನಾನು ಮೊನ್ನೆ ಅಮೇರಿಕಾಗೆ ಹೋದಾಗ ಸಾಕಷ್ಟು ಮೀಟಿಂಗ್ ಮಾಡಿದೆ. ಅಮೇರಿಕಾಗೆ ಹೋಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ನನಗೆ MB ಪಾಟೀಲ್ ಸಾಹೇಬರಿಗೆ ಬಂಡವಾಳ ಹುಡುಕ್ಲಿಕ್ಕೆ ಅಲ್ಲಿ. ಸೊ ನಾನು ಹೋಗಿದ್ದು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕಡೆ. ಐ ಹ್ಯಾಡ್ ಕ್ಲೋಸ್ ಟು ಅರೌಂಡ್ 44 ಮೀಟಿಂಗ್ಸ್ ಇನ್ 6 days. ನಿಮ್ಮ ಗೂಗಲ್ ಜೊತೆ ಮಾಡಿದೆ, ಮೈಕ್ರೋಸಾಫ್ಟ್ ಜೊತೆ ಮಾಡಿದೆ, AMD ಜೊತೆ ಮಾಡಿದೆ, ಇಂಟೆಲ್ ಜೊತೆ ಮಾಡಿದೆ, ವೆಸ್ಟರ್ನ್ ಡಿಜಿಟಲ್ ಜೊತೆ ಮಾಡಿದೆ, ಯಾವ ದೊಡ್ಡ ಕಂಪನಿ ಹೇಳ್ತೀರಾ ಅಣ್ಣ, ಎಲ್ಲರ ಜೊತೆ ಮಾಡಿದ್ವಿ. ಎಲ್ಲರೂ ಕೂಡ ಒಂದೇ ಒಂದು ಕೇಳಿದ್ದು ಅಂದರೆ, ನಾವು ಕರ್ನಾಟಕ ಹತ್ರ ನಾವು ನೋಡ್ತಾ ಇದ್ದೀವಿ. ಇನ್ ದ ವರ್ಲ್ಡ್ ವಿ ಆರ್ ಲುಕಿಂಗ್ ಅಟ್ ಇಂಡಿಯಾ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಫಾರ್ ಸ್ಕಿಲ್ ಡೆವಲಪ್ಮೆಂಟ್, ಆ್ಯಂಡ್ ಇನ್ ಇಂಡಿಯಾ ವಿ ಆರ್ ಲುಕಿಂಗ್ ಅಟ್ ಕರ್ನಾಟಕ. ವಾಟ್ ಕ್ಯಾನ್ ಯು ಡೂ ಫಾರ್ ಅಸ್ ಅಂತ ನೀವು ಆಶ್ಚರ್ಯ ಆಗ್ತೀರಿ. ಅಮೆರಿಕಾನಲ್ಲಿ ಚಿಪ್ ಡಿಸೈನ್ ಇಂಜಿನಿಯರ್ಸು ಅವರಿಗೆ ನೆಕ್ಸ್ಟ್ 5 ವರ್ಷದಲ್ಲಿ 10 ಲಕ್ಷ ಜನ ಬೇಕಂತೆ, 10 ಲಕ್ಷ ಜನ. ಆದರೆ ಅವ್ರ ಹತ್ರ ಮಾನವ ಸಂಪನ್ಮೂಲ ಇಲ್ಲ. ಅವ್ರು ನೇರವಾಗಿ ಅವ್ರು ಕೇಳ್ತಾರೆ ನನಗೆ, ಕ್ಯಾನ್ ಕರ್ನಾಟಕ ಡೆಲಿವರ್ 10 lakh ಅಂತ. ನಾವು ಹೇಳಿದೆ ವಿ ಆರ್ ರೆಡಿ ಟು ಡೆಲಿವರ್ ಇವನ್ 10 million ಇಫ್ ಯು ಕಮಿಟ್ ಅಂತ. 10 million ಕೊಡ್ಬೋದು, ನಮ್ಮಲ್ಲಿ ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. ನಮ್ಮ ಯುವಕರ ಯುವತಿಯರಲ್ಲಿ
ಆ ಕಲಿಕಲಿಕ್ಕೆ ಆಸಕ್ತಿ ಇದೆ. Perhaps our human resource is the most agile human resource in the world today. We can learn, unlearn, skill, reskill, unskill and rebuild also. ಇವತ್ತು ನೀವು ನೋಡಿ, not a single line, not a single product, not a single software in the world is released today without a single line of code being written by a ಕನ್ನಡಿಗ. ಯಾರು ಇಲ್ಲ. ಎಲ್ಲನೂ ಒಂದು ಪ್ರಾಡಕ್ಟ್ ನೀವು ವಿಶ್ವ ಮಟ್ಟದಲ್ಲಿ ಲಾಂಚ್ ಮಾಡಬೇಕಂದ್ರೆ ಅದಕ್ಕೆ ತಂತ್ರಜ್ಞಾನ ಬಳಸೋದಿರ್ಬೋದು, ಸಾಫ್ಟ್ವೇರ್ ಬರೆಯೋದಿರ್ಬೋದು, ಕೋಡ್ ಮಾಡೋದಿರ್ಬೋದು, ಅದು ಒಬ್ಬ ಕನ್ನಡಿಗ ಎಲ್ಲಾನ ಒಂದು ಲೈನನ್ನ ಬರ್ದಿರ್ತಾನೆ. ಅದಿರ್ಲಾರ್ದೆ ಅಸಾಧ್ಯದ ಮಾತು. ಸೊ ಅಂಥದ್ದಿದ್ದಾಗ ಇವತ್ತು ನಮ್ಮ ಕೌಶಲ್ಯ ಅಭಿವೃದ್ಧಿ ಸಚಿವರು ನಮ್ಮವರಿದ್ದಾಗ, ITBT ಸಚಿವರು ನಿಮ್ಮವರಿದ್ದಾಗ, ಇಂಥ ಸಂಸ್ಥೆಗಳ ಮುಂದೆ ಬಂದು ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ಮಾಡಿದಾಗ ಖಂಡಿತವಾಗೂ ನಮ್ಮ ಯುವಕರು ಯುವತಿಯರಿಗೆ ಒಳ್ಳೆ ಆಗುತ್ತೆ. ನಾವು ಸರಿಯಾಗಿ ಮಾಡಿದ್ರೆ ನಮ್ಮ ಕಲಬುರಗಿ ಬ್ಯಾಂಗ್ಳೂರನ್ನು ಹೊರತುಪಡಿಸಿ ಕಲಬುರಗಿ ಕ್ಯಾನ್ ಬಿಕಮ್ ದ ಸ್ಕಿಲ್ ಕ್ಯಾಪಿಟಲ್ ಫಾರ್ ಕಲ್ಯಾಣ ಕರ್ನಾಟಕ, ಆ್ಯಂಡ್ ದಟ್ ಈಸ್ ಬೋತ್ ಅವರ್ ಇಂಟೆನ್ಷನ್. ಡಾಕ್ಟರ್ ಶರಣ್ ಪ್ರಕಾಶ್ ಆಗಿರ್ಬೋದು, ನಂದು ಆಗಿರ್ಬೋದು, ಇದನ್ನ ಒಂದು ಕೌಶಲ್ಯ ಅಭಿವೃದ್ಧಿಯ ಕೇಂದ್ರ ಮಾಡಬೇಕು ನಮ್ಮ ಭಾಗಕ್ಕೆ ಅಂದ್ಬಿಟ್ಟು ನಾವು ಒಂದು ಸಂಕಲ್ಪವನ್ನು ಇಟ್ಕೊಂಡು ಈಗಾಗಲೇ ಸ್ಕಿಲ್ ಕೌನ್ಸಿಲ್ ಫಾರ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಒಂದು ಸಣ್ಣ ಗ್ರೂಪ್ ಅಂತ 9 ವರ್ಕಿಂಗ್ ಗ್ರೂಪನ್ನು ನಾವು ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ನಿಮ್ಮ ಮುಂದೆ ಎಲ್ಲ ಇನ್ಸ್ಟಿಟ್ಯೂಷನ್ಸಿಗೆ ಕರೆಸಿ ಒಂದು ಸರಿ ತಮಗೆ ಪ್ರೆಸೆಂಟೇಷನ್ ಕೊಡ್ತೀವಿ. ನಾವು ಹೇಳ್ದಂಗೆ ಇವತ್ತು ನಿಮ್ಮ ಸ್ಕಿಲ್ ಲ್ಯಾಬ್ ಇದೆ ಅಲ್ಲ, ನಿಮ್ಮ ಸ್ಕಿಲ್ ಲ್ಯಾಬ್ ಜೊತೆ ಇರ್ಬೋದು, ನಿಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಜೊತೆ ಇರ್ಬೋದು, ಅಥವಾ ITI ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅವರೆಲ್ಲರ ಜೊತೆನೂ ನಾವು ಟೈ ಅಪ್ ಮಾಡಲಿಕ್ಕೆ ತಯಾರಿದ್ದೇವೆ. ಆದ್ದರಿಂದ ಇವತ್ತು ಮುಂಬರುವ ಬಜೆಟ್ನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಕೇಳಿದ್ದೀವಿ, ಒಂದು ಸ್ಟೇಟ್ ಆಫ್ ದ ಆರ್ಟ್ ಸ್ಕಿಲ್ಲಿಂಗು ಮತ್ತು ಟೆಕ್ನಾಲಜಿಕಲ್ ಇನ್ಕ್ಯುಬೇಷನ್ ಸೆಂಟರನ್ನು ಕೂಡ ಘೋಷಣೆ ಮಾಡಲಿಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಖಂಡಿತವಾಗೂ ಅದು ಕೂಡ ಸ್ಪಂದಿಸ್ತಾರೆ ಅಂತ ನನಗೆ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಐ ಆಮ್ ಆಫ್ ದ ಕಂಪ್ಲೀಟ್ ಒಪಿನಿಯನ್ ದಟ್ ಸ್ಕಿಲ್ಲಿಂಗ್ ಆ್ಯಂಡ್ ಅವರ್ ಹ್ಯೂಮನ್ ರಿಸೋರ್ಸ್ ಈಸ್ ದ ಫ್ಯೂಚರ್ ಕರೆನ್ಸಿ ಫಾರ್ ದ ವರ್ಲ್ಡ್. ಫ್ಯೂಚರ್ ಕರೆನ್ಸಿ ಆಫ್ ದ ವರ್ಲ್ಡ್. ನೀವು ದುಡ್ಡು ಏನೇ ಕೊಟ್ಟರು ಏನು ಬರಲ್ಲ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆಯನ್ನು ನಾವು ಮಾಡಬೇಕಾಗ್ತದೆ. ಆದ್ದರಿಂದ ನಾವು ನಮ್ಮ ಭಾಗದ ಯುವಕರಿಗೆ, ಯುವತಿಯರಿಗೆ ವಿ ವಾಂಟ್ ಟು ಮೇಕ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್. ಅದಕ್ಕೋಸ್ಕರ ನಾವು ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಕೂಡ ಮತ್ತು ಸ್ಕಿಲ್ಲಿಂಗ್ ಸೆಂಟರ್ ಕೂಡ ನಾವು ತೆರಲಿಕ್ಕೆ ತಯಾರಿಕೆ ಇದ್ದೇವೆ. ಬಹುಶಃ ಮುಂದಿನ ಬರುವ ದಿನಗಳಲ್ಲಿ ಅದನ್ನು ಕೂಡ ನಾವು ಕಾಣ್ಬೋದಾಗಿದೆ. ಕೊನೆಯದಾಗಿ ಅದರ ಜೊತೆಯಾಗಿ ನಮ್ಮ ಭಾಗದ ಯುವಕರು ಯುವತಿಯರಿಗೆ IAS, KS ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವು 1000 ಜನರಿಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಇಲ್ಲಿ ವಾಜಪೇಯಿ ನಗರದಲ್ಲಿ ಒಂದು ಸುಸಜ್ಜಿತವಾದಂಥ ಬಿಲ್ಡಿಂಗನ್ನು ನಾವು ಕಟ್ಟಿದ್ದೀವಿ. ಇನ್ನೇನು 1-2 ತಿಂಗಳ ಒಳಗಡೆ ಅದಕ್ಕೆ ಟೆಂಡರ್ ಕೂಡ ಆಗುತ್ತೆ. ನಮ್ಮ ಭಾಗದ ಮಕ್ಕಳು ಕೂಡ IAS, KS ಆಫೀಸರ್ಸ್ ಆಗಬೇಕು, ಉನ್ನತ ತರಬೇತಿ ಪಡಿಬೇಕು. ವೆದರ್ ಇಟ್ ಈಸ್ ಇನ್ ಮೆಡಿಕಲ್ ಎಜುಕೇಷನ್, ವೆದರ್ ಇಟ್ ಈಸ್ ಇಂಜಿನಿಯರಿಂಗ್, ವೆದರ್ ದೇ ಆರ್ ಇನ್ ಡಿಪ್ಲೊಮಾ ಹೋಲ್ಡರ್ಸ್ ಆರ್ ವೆದರ್ ದೇ ಆರ್ ಡ್ರಾಪ್ ಔಟ್ಸ್, ಎಲ್ಲನೂ ಸೇರಿ ಮುಂದಿನ 2-3 ವರ್ಷದಲ್ಲಿ ನಾವು ಒಂದು ಕೌಶಲ್ಯ ಅಭಿವೃದ್ಧಿಯ ಕೇಂದ್ರ ಆಗಿ ನಮ್ಮ ಮಾನವ ಸಂಪನ್ಮೂಲ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧ ಆಗಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಾಗಿದೆ. ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ HKIS ಅವರು ಕೂಡ ಕೈ ಜೋಡಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಮತ್ತೊಮ್ಮೆ ಕೊನೆಯದಾಗಿ ತಮ್ಮ ಈ 2 C&D ಬ್ಲಾಕ್ ಬಿಲ್ಡಿಂಗಲ್ಲಿ ನಾವು ಸ್ಕಿಲ್ ಲ್ಯಾಬ್ಸು ಮತ್ತು ಬೇರೆದೆಲ್ಲ ಮಾಡಬೇಕಂತ ಇದ್ದರೆ ನಮ್ಮ ಸಹಭಾಗಿತ್ವ ಏನು ಬೇಕು ಅದನ್ನು ಅದಕ್ಕೂ ಕೊಡ್ಲಿಕ್ಕೆ ತಯಾರಿದ್ದೇವೆ. ಅದರ ಜೊತೆಯಾಗಿ ಇವತ್ತು ತಾವು ಏನು ಅರಿವು ಜೊತೆ ತಾವು ಸ್ಪೋರ್ಟ್ಸನ್ನು ಕೂಡ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಇವತ್ತು ತಾವು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ತಾವು ಮಾಡಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಎಷ್ಟು ಆಸಕ್ತಿ ಇದೆ, ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಕ್ಕೆ ಕೂಡ ಆಸಕ್ತಿ ಇದೆ. ನಮ್ಮ ಯುವಕರು ಸ್ಪೋರ್ಟ್ಸ್ನಲ್ಲಿ ಮಾಡಬೇಕು ಅಂತ ಈಗಾಗಲೇ KKRDBಯಿಂದ 33 ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಸ್ಟೇಡಿಯಂ ಕಾಮಗಾರಿ ಇನ್ನೇನು 1 ವಾರ 10 ದಿನದಲ್ಲಿ ಪ್ರಾರಂಭ ಆಗುತ್ತೆ ಹೊಸದಾಗಿ. ಅದು ಕೂಡ ವಿನೂತನವಾಗಿ ನಾವು ಎಲ್ಲ ಕ್ರೀಡಾಪಟುಗಳಿಗೆ ವಿ ಆರ್ ಕನ್ಸಿಡರಿಂಗ್ ಸ್ಪೋರ್ಟ್ಸ್ ಆಲ್ಸೋ ಇಸ್ ಅ ಸ್ಕಿಲ್, ನಾಟ್ ನೆಸೆಸರಿ ಅದು ಬರೀ ಒಂದು ಹವ್ಯಾಸ ಅಂತಲ್ಲ, ಸ್ಪೋರ್ಟ್ಸ್ ಆಲ್ಸೋ ಇಸ್ ಅ ಸ್ಕಿಲ್. ನಾವು ಯಾವಾಗಲೂ ಒಲಿಂಪಿಕ್ಸ್ ಬರ್ತದೆ, ಕಾಮನ್ವೆಲ್ತ್ ಗೇಮ್ಸ್ ಬಂದಾಗ ಏನಪ್ಪ ಇಂಡಿಯಾ ಮೆಡ್ಲೇ ಗೆದ್ದಿಲ್ಲ ಅಂತ ಹೆಂಗೆಲ್ಲಕ್ಕೆ ಸಾಧ್ಯ? ಅವ್ರಿಗೆ ನಾವು ಏನು ತರಬೇತಿ ಕೊಡ್ತಾ ಇದ್ದೀವಿ?
ಆ ತರಬೇತಿಯನ್ನು ನಾವು ಕೊಡಬೇಕು ಅಂದರೆ ನಾವು ಬರೀ ಡೆಲ್ಲಿ, ಬೆಂಗಳೂರು, ಕಾಸ್ಮೋಪಾಲಿಟನ್ನಲ್ಲಿ ಕೊಟ್ಟರೆ ಆಗೋದಿಲ್ಲ. ಕಲಬುರಗಿ ಅಂತ ಜಾಗದಿಂದನೂ ಕೂಡ ನಾವು ತರಬೇತಿಯ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ತರಬೇತಿಯನ್ನು ಕೊಟ್ಟರೆ ಮಾತ್ರ ನಮ್ಮ ಯುವಕರು ಯುವತಿಯರು ಓದೋದ್ರಲ್ಲಿರ್ಬೋದು ಅಥವಾ ಕ್ರೀಡೆಯಲ್ಲಿರ್ಬೋದು, ಇದರಲ್ಲೆಲ್ಲನೂ ಕೂಡ ಅವರು ಉನ್ನತ ಸ್ಥಾನ ಪಡೀಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಎಲ್ಲ ಒಂದು ಇನಿಷಿಯೇಟಿವ್ಸಿಗೆ ಸರ್ಕಾರದ ವತಿಯಿಂದ ಯಾವಾಗಲೂ ಬೆಂಬಲ ಇದೆ. ಮೊನ್ನೆನೂ ಕೂಡ ಖರ್ಗೆ ಸಾಹೇಬ್ರಿಗೆ ತಾವು ಕರೆಸಿ ಇನ್ನೊಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಮಾಡಿಸಿದ್ರಿ. ಸವಿಸ್ತಾರವಾಗಿ ಅವರು ಮತ್ತು HKES ಸಂಬಂಧವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದರು ಅಂತ ಕೂಡ ನನಗೆ ಹೇಳಿದರು. ಸೊ ಇದು ಯಾರ HKES ಹೆಂಗಂದರೆ ನಮ್ಮ ನಮ್ಮ ಈ ಭಾಗದ ಶೈಕ್ಷಣಿಕ ಆತ್ಮ ಅಂತ ನಾವು ಹೇಳ್ಬೋದು. ಅಂದರೆ ನೀವೇನು ಆರ್ ದ ಸೋಲ್ ಆಫ್ ಲರ್ನಿಂಗ್ ಫಾರ್ ಭಾಳಷ್ಟು ಜನ ಓದಿ ಬಂದಿದ್ದಾರೆ. ನಮಗೂ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಕಲಬುರಗಿ ಜನ ಸಿಕ್ಕಿದಾಗ, ಸರ್ ನಾನು MRMC ಇಂದನೇ ಓದಿ ಬಂದಿದ್ದು ಅಂತ ಹೇಳ್ತಾರೆ ಅವರು. ಸೊ ಅದರಿಂದ ಇವತ್ತು ಬಡೇ ಕಲಬುರಗಿಗೆ ಸೀಮಿತ ಇಲ್ಲ, ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ಈ ಸಂಸ್ಥೆಯ ಯುವಕರು ಯುವತಿಯರು ಅವ್ರದ್ದಾದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ನಿಮ್ಮ ನೇತೃತ್ವದಲ್ಲಿ. ಮತ್ತು ಇಲ್ಲಿ ಸಾಕಷ್ಟು ಜನ ಎಲ್ಲ ಯಾರು ಕೂತಿದ್ದೀರ ಅವರೆಲ್ಲರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಜ್ಞಾನದ ಜ್ಯೋತಿ ನಮ್ಮ ಜನರಲ್ಲಿ ಬೆಳಗಲಿ ಅಂತ ಹೇಳ್ತಾ ನನಗೆ ಆಹ್ವಾನ ಮಾಡಿದ್ದಕ್ಕೆ ವಂದಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದೇಶದ ಅಭಿವೃದ್ಧಿ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳಿರುವ ನಮ್ಮ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಡಾಕ್ಟರ್ BG ಜವಳಿ ಅವರು ಮಾತನಾಡಿದರು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದು ಈಗಾಗಲೇ ತಮ್ಮ 2 ಅನಿಸಿಕೆಗಳನ್ನು ತಮ್ಮೆಲ್ಲರೂ ಇಟ್ಟು ಬೇರೆ ಎಂಗೇಜ್ಮೆಂಟ್ ಇತ್ತಂದು ಅವ್ರು ಹೋಗಿದ್ದಾರೆ. ಉಳಿದ ಅತಿಥಿಗಳು ಮಂತ್ರಿಗಳಾದಂಥ ಶರಣ್ ಪ್ರಕಾಶ್ ಪಾಟೀಲ್ರೇ, ಅಲ್ಲಂ ಪ್ರಭು ಪಾಟೀಲ್ರೇ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅತಿಥಿಗಳೇ, ಕೌನ್ಸಿಲ್ ಸದಸ್ಯರೇ, ಇಲ್ಲಿರೋ ಸಾಕಷ್ಟು ಕುರ್ಚಿ ಆಗಲೇ ಖಾಲಿಯಾಗಿದೆ. ಭಾಳ ಹೊತ್ತ ಬಿಸಿಲಾಗ ಕುಂತೀರಿ. ಇನ್ನು ನಾ ಹೆಚ್ಚು ಟೈಮ್ ತಗೊಳ್ಳಾರ್ದೆ ಇವತ್ತಿನ ಈ ಸಮಾರಂಭ ಸ್ವಲ್ಪ ವಿಚಿತ್ರ ಆಗಿದೆ. ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನನ್ನ ಕೈಲಿಂದ ಇನಾಗ್ರೇಷನ್ ಆಗಿತ್ತು, ನಾನು ಹೆಸರು ಕೂಡ ಇಟ್ಟರು. ಅದನ್ನೇ ಮತ್ತೆ ಇದು ಮಾಡ್ತಾ ಇದ್ದಾರೆ. ಇದು ಏನು ಆಟ ಇಲ್ಲ, ಅದು ಡಿಮಾಲಿಷ್ ಮಾಡಿ ಒಳ್ಳೆಯದು ಕಟ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಕೈಲಿಂದ ನಾವು ಫೌಂಡೇಶನ್ ಹಾಕಿ ನಿಮ್ಮ ಕೈಲಿಂದ ಇನಾಗ್ರೇಷನ್ ಮಾಡಿ ನಮ್ಮ ಕೈಲೇ ನಿಮ್ಮ ಹೆಸರು ಇಡ್ತೀವಿ. ಪುನರ್ನಾಮಕರಣ ಅಂತೀವಿ, ಅದು ಆಗಿದೆ. ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮೆಡಿಕಲ್ ಕಾಲೇಜ್ನಾಗ ಇಲ್ಲಿ ಯಾಕೆ ಬೇಕಪ್ಪ ಅಂತ ಕೆಲವು ಮಂದಿ ಅಂದರು. ನಾನು ಹೇಳಿದೆ, ಸ್ಪೋರ್ಟ್ಸ್ ಇದರಲ್ಲಿ ನಿಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲ ಹೆಚ್ಚಿಗೆ ಆಗುತ್ತೆ. ಈ ಮೆಡಿಕಲ್ ಎಜುಕೇಷನ್ಗೆ ಬಹಳ ಒಂದು ಅನುಕೂಲವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಕಾಲಕ್ಕೆ ನಾವು ಯಾವಾಗ ಟೀಚರ್ ಇದ್ದಾಗೂ ಹುಡುಗರು ಕೂಡ ಮಿಕ್ಸಪ್ ಮಾಡಿ ಆಟ ಆಡ್ತೀವಿ. ಅದಕ್ಕೆ ಬಹಳಷ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಏನೋ ಫೆಸಿಲಿಟಿ ಇಲ್ಲ ಅಂತಂದಾಗ ಒಂದು ಕಾಂಪ್ಲೆಕ್ಸ್ ಅವಾಗೇ ಕಟ್ವಿ. ಈ ಥರ ಮತ್ತೆ ಇನಾಗ್ರೇಷನ್ ಆದಾಗ ನೋಡಿದ್ರೆ ಚೆನ್ನಾಗಾಗಿದೆ. ಇವತ್ತು ನಾವು ಮಸ್ಟ್ ಕಂಗ್ರ್ಯಾಚುಲೇಟ್
ಪ್ರೆಸಿಡೆಂಟ್ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುದಿ ಫಾರ್ ನಾ ಕಟ್ಸೋದಕ್ಕಿಂತ ಇಂಪ್ರೂವೈಸ್ ಮಾಡಿ ಒಳ್ಳೇದು ಕಟ್ಟಿದ್ದಾರೆ. ಅವರಿಗೆ ಧನ್ಯವಾದವು, ಅಭಿನಂದನೆ ಕೂಡ ಇವತ್ತು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಈ ಒಳ್ಳೆಯ ಅಟ್ಮಾಸ್ಫಿಯರ್ದಲ್ಲ ಸ್ವಲ್ಪ ಲೇಟ್ ಆಯಿತು, ಕುಂತವ್ರಿಗೆ ಸ್ವಲ್ಪ ಬೇಸರ ಆಗಿರಬೇಕು. ಫಂಕ್ಷನ್ನಾಗ ಹೀಗೆ ಆಗ್ತದೆ, ಭಾಳ ಮಂದಿ ಕರೆದ್ರು ಬಂದವರು ಮೊದಲು ಭಾಷಣ ಮಾಡಿದ್ರೆ ಅವ್ರ ಫಾಲೋವರ್ಸ್ ಹೋಗ್ತಾರೆ, ಎರಡನೇ ಅವ್ರದ್ದು ಅವ್ರು ಬಂದ್ರೆ ಅವ್ರು ಭಾಷಣ ಮಾಡಿ ಅವ್ರು ಹೋಗ್ತಾರೆ, ಅವರಿಂದ ಅವ್ರ ಮಂದಿ ಹೋಗ್ತಾರೆ. ಕಡೆಗೆ ಬಹುಶಃ ನನಗನ್ನಿಸ್ತದೆ ಯಾರು ಕಡೆಗೆ ಮಾತಾಡ್ತಾರೋ ಅವ್ರ ಪಾಲಿಗೆ ಅವರೇ ಇರ್ತಾರೆ, ಯಾವ್ದಾದ್ರು ಕುರ್ಚಿನಾಗ ಯಾರೂ ಇರಲ್ಲ. ಅದಕ್ಕೆ ಕಡಿಮೆ ಮಂದಿಗೆ ಕರೆದ್ರು ಮಂದಿ ಮಾಡಿ ಹೇಳ್ತಾರೆ, ಏನು ಹೇಳ್ತಾರೋ ಏನಾರ ಮಾತಾಡ್ತಾರೆ. ಒಳ್ಳೆಯದಾಯಿತು, ಬಹಳ ಆನಂದದ ಸಂಗತಿ ಈ ಒಂದು ಆಟ ಪಾಠ, ವಿಶೇಷವಾಗಿ ಒಳಗಂಗಣದಲ್ಲಿ ಆಗತಕ್ಕಂಥ ಆ್ಯಕ್ಟಿವಿಟೀಸ್ ಭಾಳ ಚೆನ್ನಾಗಿದೆ. ಮೊದಲು ಈ ಕಾಲೇಜ್ ಮೊದಲು 1964 64 ಪ್ರಾರಂಭ ಆಯಿತು. ಆವಾಗ ಇದೆಲ್ಲ ಏರಿಯಾ ನೋಡಿದ್ರೆ ದನ ಕರ ಮೇಯ್ತಾ ಇದ್ವಿ. ಅದು ಮಾಡಿ ಕ್ಲೀನ್ ಮಾಡ್ಕೋದು, ಅಲ್ಲಿ ಗಾರ್ಡನ್ ಇಲ್ಲಿ ಗಾರ್ಡನ್, ಒಂದು ಥೋಡೆ ಕೆಡಕೋದು ಮತ್ತೊಂದು ಥೋಡೆ ಕಟ್ಟೋದು. ಹೀಗಾಗಿ ಎಲ್ಲ ಒಳ್ಳೆ ಬೆಳವಣಿಗೆ ಆಗ್ತಾಯಿದೆ. ಇವತ್ತು ಒಳ್ಳೆಯ ಒಂದು ಹೆಸರು ಆಗಿದೆ. ಗುಲ್ಬರ್ಗ ಮೆಡಿಕಲ್ ಕಾಲೇಜ್ ಅಂದರೆ ಹ್ಯಾಂಗೆ ಬಾಂಬೆ ಮದ್ರಾಸ್ ಥರ ಒಂದು ಸ್ಟ್ಯಾಂಡರ್ಡ್ ಇವತ್ತು ಇದೊಂದು ಹೆಸರು ಆಗಿದೆ. ಅದು ಯಾವತ್ತು ಬೆಳೀತಾನೆ ಇರಬೇಕು, ಉಲ್ಟಾ ಅಲ್ಲ. ಮೊದಲು ಚಲೋ ಇತ್ತಪ್ಪ ಹಿಂಗೆ ಅಂತ ಅನ್ಬೇಡ, ಮೊದಲಿನಕ್ಕಿಂತ ಚಲೋ ಆಗ್ಯದ ಅಂತ ಅನಿಸ್ಕೊಂಡು ಹೋಗು. ಅದೇ ರೀತಿ ಬಿಲ್ಗುದಿಯವರು ಚೆನ್ನಾಗಿ ನಡೆಸಿಕೊಂಡು ಹೋಗಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಹೇಳಿ ನಾವು ಸಾಕಷ್ಟು ಜನ ಬಹಳ ಹೊತ್ತು ಕಾಯ್ತಾ ಇದ್ದೀರಿ. ಅದು ನಮ್ಮ ಪೇಷನ್ಸ್ ಏನಕ್ಕೆ ಒಳ್ಳೆಯ ಹೆಸರುವಾಸಿಯಾದಂಥ ದಿವಂಗತ ರಾಂಪುರವರು ಹೆಸರು ಹೇಳಿಕೊಂಡು MR ಮೆಡಿಕಲ್ ಕಾಲೇಜ್ ಅಂದರೆ ಭಾಳ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಲ್ಲಿ ಹೋದರೂ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅಂತ ಮಾಡಿದ್ರು. ಗುಲ್ಬರ್ಗ ಮೆಡಿಕಲ್ದಿಂದ ಪಾಸ್ ಆದ ಹುಡುಗರು ಸುಮಾರು 500 ಡಾಕ್ಟರ್ಸ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಎಲ್ಲ ಫೇಮಸ್ ಆಗಿದೆ. ಹಾರ್ಟ್ ಸರ್ಜನ್ಸ್, ನಮ್ಮ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿಕೊಂಡು ಈ ಕಾಲೇಜ್ಗೆ ಒಂದು ಕೀರ್ತಿ ತಂದರು. ಕೇವಲ ಆಟ ಪಾಠ ಆಡೋದಲ್ಲ, ಆ ಆಟದಿಂದ ಬುದ್ಧಿ ಚುರುಕಾಗ್ತದೆ. ಈ ಒಂದು ದೃಷ್ಟಿಯಿಂದ ಭಾಳಷ್ಟು ಒಳ್ಳೆಯ ಕೆಲಸ ಆಗಿದೆ. ಅಭಿನಂದನೆಗಳು ಸಲ್ಲಿಸುತ್ತಾ ಎರಡು ಮಾತಾಡಲಿಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ
ಕೌನ್ಸಿಲ್ ಸದಸ್ಯರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎರಡು ಮಾತುಗಳನ್ನು ಮುಗಿಸೋಕ್ಕೆ ನಮಸ್ಕಾರ. ಜೈ. ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, HKU ಉಪಾಧ್ಯಕ್ಷ ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಜಗನ್ನಾಥ್ ಬಿಜಾಪುರೆ, ಆಡಳಿತ ಮಂಡಳಿಯ ಸದಸ್ಯರಾದ ಅರುಣ್ ಕುಮಾರ್, ಶಾಸಕ MY ಪಾಟೀಲ್, ಡಾಕ್ಟರ್ SB ಕಾಮರೆಡ್ಡಿ, ಡಾಕ್ಟರ್ ಅಶ್ವಿನಿ ಪೂಜಾರಿ, ಕೈಲಾಶ್ ಪಾಟೀಲ್, ಬಸವರಾಜ್ ಖಂಡೇರಾವ್, ರಜನೀಶ್ ವಾಲಿ, ಸಂತೋಷ್ ಕುಮಾರ್, ಡೀನ್ ಡಾಕ್ಟರ್ SN ಪಾಟೀಲ್, ಡಾಕ್ಟರ್ ಅನುರಾಧ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೀಕ್ಷಕರೇ, ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.